ಈ ಪೇಪರ್ ನೋಡಿದ ತಕ್ಷಣ ನಿಮ್ಮ ಅಪ್ಪನ ಕೋಪ ತಾಪ ಎಲ್ಲ ತಣ್ಣಗಾಗೋಗುತ್ತೆ. ಸಮರ್ಥರು ಸರ್ವ ರೀತಿಯಲ್ಲಿ ಜಾಗೃತಿ, ಕನ್ನಡಿಗರಿಗೆ ಉದ್ಯೋಗ, ಇವನಿಗಾದ್ರೂ ಒಂದು ಕೆಲಸ ಸಿಕ್ಕಿದ್ರವಾ? ಜವಾಬ್ದಾರಿ ಇದೆ ನಿಂಗೆ. ಯಾಕೋ ಹೀಗ್ ಮಾಡ್ದೆ? ಮದುವೆ ಆಗಿದ್ರೆ 4 ಮಕ್ಕಳು ತಂದೆ ಆಗ್ತಿದ್ದೆ, ಇನ್ನು ಮಗು ಆರ್ದಂಗ ಆಗ್ತಿದ್ಯಾ? ಹೇಳತ್ತಿಗೆ ಅವನಿಗೆ, ನಿನ್ಗೆ ಅವನಿಗೆ ನಾನು ಎಳೆ ಮಗು ತಾನೆ. ಹಾಕ್ಬಿಡ್ತೀನಿ ನೋಡು, ಮಗು ಆಗಿದ್ರೆ ಬೆತ್ತ ತಗೊಂಡು ಬಾರ್ತಿದ್ದೆ. ಮನೆಗ್ ಬಂದ ತಕ್ಷಣ ಶುರು ಮಾಡ್ಬಿಟ್ರಾ? ಪಾಪ ರಾಮು ಆಯಾಸ ಮಾಡ್ಕೊಂಡು ಹಸ್ಕೊಂಡ್ ಬಂದಿದ್ದಾನೆ. ಮೊದ್ಲು ತಿಂಡಿ ತಿನ್ನಡಿಯಪ್ಪ. ಅದು ಮಾಡು, ಹೋಗಿ ಹಾಕ್ತಾಳೆ. ನೀವು ನಡೀರಿ. ಮಗು ಉಪ್ಪಿಟ್ಟು ಎಷ್ಟು ಸಲೀಸಾಗಿ ಒಳಗೆ ಹೋಗ್ತಾ ಇದೆಯಲ್ಲ, ಹಾಗೆ ನಾ ಹೇಳೋ ಮಾತು ನಿನ್ ತಲೆ ಒಳಗಿಡಿಯಲ್ಲ. ನಿಂದು ತಲೆ ಅಲ್ಲ ತಪ್ಪಲೆ. ಅದಕ್ಕೆ ಸ್ವಲ್ಪ ಸಕ್ಕರೆ ಕೊಡ್ತೀಯಾ? ತಿಂದು ಕೊಬ್ಬಿ. ಇನ್ನ ಒಬ್ಬೊಬ್ರು ಕಂಪ್ಲೇಂಟ್, ಬೆಳಿಗ್ಗೆ ಒಬ್ರು ಬರ್ತಾರೆ ನಿನ್ ತಮ್ಮ ಹೀಗ್ ಮಾಡ್ದ ಅಂತ, ಸಂಜೆ ಒಬ್ರು ಬರ್ತಾರೆ ನಿನ್ ತಮ್ಮ ಹಾಗೆ ಮಾಡ್ದ ಅಂತಾರೆ. ಸುಮ್ಮನೆ ಒಂದೆ ನಿಂಗೆ ಹೇಳ್ತಾರದು ನೋಡು, ರಸ್ತೆ ಇರೋದು ನಮ್ಮ ಕೆಲಸ ಕಾರ್ಯಗಳು ನೋಡೋದಿಕ್ಕೆ, ಇನ್ನೊಬ್ರು ಸುಖ ದುಃಖ ವಿಚಾರಿಸಕ್ಕಲ್ಲ. ಗೊತ್ತಾಯ್ತು? ನಾನು ಉಪ್ಪಿಟ್ಟೆಲ್ಲ ಇವಳೇ ತಿಂತಾ ಇದ್ದಾಳೆ. ಇನ್ ಸ್ವಲ್ಪ ನೋಡ್ದ ಹೇಳ್ತಾ ಇದ್ದೀನಿ, ಅವ್ನು ಕಿವಿ ಮೇಲೆ ಹಾಕೋತ ಹಿಡಿಯ. ಏನ್ ಮಾಡ್ತೀನಿ ನೋಡ್ತಾ ಇರು. ನಮ್ಮಪ್ಪ ಸ್ಕೂಲ್ ಮಿಸ್ಟರ್ ಆಗ್ಲಿಲ್ಲ, ಆಗಿದ್ರೆ ಸ್ಟ್ಯಾಂಡ್ ಅಪ್ ಆನ್ ದಿ ಬೆಂಚ್. ಈಗಲೂ ಅಂತೀನಿ, ಸ್ಟ್ಯಾಂಡ್ ಅಪ್ ಆನ್ ದಿ ಬೆಂಚ್ ಅಂತಲ್ಲ, ಸ್ಟ್ಯಾಂಡ್ ಅಪ್ ಆದಿ ಕಾಲ್ ಹೆಂಚ್ ಮೇಲೆ ಅಂತೀನಿ. ಅಲ್ಲ ರೀ, ಅವನೇನ್ ಮಾಡ್ಬಾರ್ದು ತಪ್ಪು ಮಾಡ್ದ ಅಂತ ಕೇಳತ್ತಿಗೆ. ಅವ್ನ್ ಮಾಡಿದ್ ಒಳ್ಳೆ ಕೆಲಸ ತಾನೆ. ನನಗೂ ಅರ್ಥ ಆಗುತ್ತೆ. ಆ ಹಾಲು ಅವನೇನು ಹೇಳ್ದ, ಅವನು ಕಣ್ಣ ಚಾಕು ತೆಗೆದ, ಅಕಸ್ಮಾತ್ ಅವನೇನ ಚುಚ್ಚಿದ್ರೆ ಇವ್ರ ಗತಿ ಏನಾಗುತ್ತೆ? ಇವನಿಗೆ ಏನಾದ್ರೂ ಆದ್ರೆ ಅಣ್ಣ, ಇಷ್ಟೊಂದು ಮಾತಾಡ್ದೆ, ನಾನು ಒಂದೇ ಒಂದು ಮಾತು ಹೇಳ. ನಮ್ದು ಚಿರಂಜೀವಿಗಳ ವಂಶ. ನಮ್ಮ ವಂಶಕ್ಕೆ ಆ ಮಾರ್ಕಂಡ್ಯನೇ ಮೂಲ ಪುರುಷ. ನಮ್ಮ ವಂಶದಲ್ಲಿ ಸಾವು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಚಿಕ್ಕಪ್ಪನ್ ಮಾತು 100% ಕರೆಕ್ಟ್. ನಗಬೇಡ, ಆಗಲ ಕಾಯಿ ಬೇವಿನ ಕಾಯಿ ಸಾಕ್ಷಿ.